Hello everyone, welcome to Sanmargaha classes. Let us see question number 15 of chapter Reaching the Age of Adolescence. What is adolescence? Adolescence reach ಆಗ್ತಾ ಇದೀವಿ. ಹಾಗಿದ್ರೆ adolescence ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. Okay. Adolescence, the stage in which the reproductive system in the body matures. Adolescence refers to the entire transitional period between childhood and adulthood. ಇಲ್ಲಿ ಈ ಟೈಮಲ್ಲಿ ನೋಡಿ, ನೀವು ಚೈಲ್ಡ್ಹುಡ್ ಅಲ್ಲಿ ಇರುವಾಗ, ನೀವು ನರ್ಸರಿಗೆಲ್ಲ ಹೋಗ್ತಾ ಇದ್ದಾಗ ಅಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಅನ್ನೋ ಡಿಫರೆನ್ಶಿಯೇಷನ್ ಇರಲಿಲ್ಲ. ಅದೇ ನೀವು ಹೈಸ್ಕೂಲ್ ಬರ್ತೀರಿ, ಆ ಟೈಮಲ್ಲಿ ಅಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಬೇರೆ ಬೇರೆ ರೋದಲ್ಲಿ ಕೂರ್ಸಿರ್ತಾರೆ. ಗೇಮ್ಸ್ ಆಡುವಾಗ್ಲೂ ಸಪರೇಟ್ ಆಗಿ ಆಡ್ತಾರೆ ಅಲ್ವಾ? ಅಲ್ಲಿ ಒಂದು ಡಿಫರೆನ್ಶಿಯೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ? ಇಲ್ಲಿ ಅಡೋಲಿಸೆನ್ಸ್ ರೆಫರ್ಸ್ ಟು ದ ಎಂಟೈರ್ ಟ್ರಾನ್ಸಿಷನಲ್ ಪೀರಿಯಡ್ ಬಿಟ್ವೀನ್ ಚೈಲ್ಡ್ಹುಡ್ ಅಂಡ್ ಅಡಲ್ಟ್ಹುಡ್. ಈಗ ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ಗೆ ಹೋಗ್ತಿದ್ದೀರಾ ನೀವು, ಆ ಟ್ರಾನ್ಸಿಷನಲ್ ಪೀರಿಯಡ್ ಏನಿದೆ ಅದನ್ನ ಅಡೋಲೆಸೆನ್ಸ್ ಅಂತ ಕರಿತೀವಿ. ಈ ಟೈಮಲ್ಲಿ ಸಮ್ ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಗಮನಿಸ್ತಾ ಹೋದ್ರೆ ಗೊತ್ತಾಗತ್ತೆ ನಮ್ಮ ಭಾವನೆಗಳು ಹೇಗೆ ಮೊದ್ಲಿತ್ತಲ್ಲ, ಅಥವಾ ನಮ್ಮ ಥಿಂಕಿಂಗ್ ಪ್ರೊಸೆಸ್ ಹೇಗೆ ಮೊದ್ಲಿತ್ತಲ್ಲ ಚೈಲ್ಡ್ಹುಡ್ ಅಲ್ಲಿ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಇನ್ ದಿಸ್ ಪೀರಿಯಡ್. ಈ ಟೀನೇಜ್ ಅಂತ ಹೇಳ್ತೀವಿ ಅಥವಾ ಅಡೋಲೆಸೆನ್ಸ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಏನಾಗುತ್ತೆ, ಆ ಥಿಂಕಿಂಗ್ ಪ್ರೊಸೆಸ್ ಇರ್ಬೋದು, ಫೀಲಿಂಗ್ಸ್ ಇರಬಹುದು, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇದನ್ನ ಅಡೋಲೆಸೆನ್ಸ್. Adolescence refers to the entire transitional period between childhood and adulthood. Also the stage in which the reproductive system in body matures. ಇಲ್ಲಿ puberty ಅಂತ ಬರ್ತದೆ. ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಮ್ಯಾಚೂರ್ ಆಗಿರುತ್ತೆ. ಹ್ಯೂಮನ್ ಅಲ್ಲಿ, ಬಾಯ್ ಅಲ್ಲಿ ಇರ್ಲಿ ಅಥವಾ ಗರ್ಲ್ ಅಲ್ಲಿ ಇರ್ಲಿ, ರಿಪ್ರೊಡಕ್ಷನ್ಗೆ ಪಾಸಿಬಲ್ ಆಗೋ ತರ ಏನ್ ಸ್ಟೇಜ್ ಬರುತ್ತಲ್ಲ ಅದನ್ನ ಪ್ಯೂಬರ್ಟಿ ಅಂತ ಕರಿತೀವಿ. ಆ ಪ್ಯೂಬರ್ಟಿ ಅನ್ನೋದು ಕೂಡ ಅಡೋಲೆಸೆನ್ಸ್ ನ ಒಂದು ಸ್ಟೇಜ್. ಹಾಗಾಗಿ ದ ಸ್ಟೇಜ್ ಇನ್ ವಿಚ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ದ ಬಾಡಿ ಮ್ಯಾಚ್ಯೂರ್ಸ್. ಇಲ್ಲಿ ಮೇಲ್ಸ್ ಅಲ್ಲಿ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗೋದಿರ್ಬೋದು, ಫಿಮೇಲ್ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ರಿಲೀಸ್ ಆಗೋದಿರ್ಬೋದು. ಇದೆಲ್ಲ ಈ ಟೈಮಲ್ಲಿ ಆಗುವಂಥದ್ದು. ಥ್ಯಾಂಕ್ ಯು.